ಚಿಕ್ಕಮಗಳೂರಿನಿಂದ ಬೆಂಗಳೂರು ಬೃಹತ್ ಪಾದಯಾತ್ರೆ. ಕರ್ನಾಟಕ ರಾಜ್ಯ ರೈತರ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಪಾಲರಿಗೆ ಮನವಿ. ಭೂಕಳ್ಳರು ಹಾಗೂ ಭೂಕಬಳಿಕೆ, ಕೆಲವರು ಒತ್ತುವರಿ ಮತ್ತು ಸರ್ಕಾರ ಜಾಗ ಕಬಳಿಕೆ ಹಾಗೂ ರೈತರು ಬೆಳೆಯ ಬೆಳೆಗೆ ತಕ್ಕ ಬೆಲೆ ಹಾಗೂ ರಾಜ್ಯ ರೈತರ ಎಲ್ಲ ಸಮಸ್ಯೆಗಳಿಗೂ ಬೆಂಗಳೂರಿನಲ್ಲಿ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ರೈತರ ರಾಜ್ಯ ಮುಖಂಡರಿಂದ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹರಳಪುರ ಮಂಜೇಗೌಡರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಗೆ ಏನಿವತ್ತು ಏನು ಗೋಮಾಳ ಜಮೀನಿನ ರೈತರಿಗೆ ಸಿಗ್ಗೋರಿಗೆ ವಿವಿಧ ಹಸುಗಳಿಗೆ, ಎಮ್ಮೆಗಳಿಗೆ, ಕರುಗಳಿಗೆ ಮೇವಿದ್ದಂಗೆ ಆ ಗೋಮಾಳನ ಇವತ್ತು ಬೇರೆ ಏನೋ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಒಟ್ಟಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ಇವತ್ತು ಖಂಡನೀಯ. ಇವತ್ತು ಎಲ್ಲೋ ಬೇಕ್ರಿ ಹಸುಗಳು ಎಲ್ಲೋ ಮೇಯಬೇಕು. ಈಗ ಕಾಡಲ್ಲಿ ಹಸುಗಳು ಹೊಡಿಬೇಡಿ ಅಂತ ಹೇಳ್ತೀರಿ, ಹಸುಗಳು ಕರುಗಳು ಹೊಡಿಬೇಡಿ ಅಂತ ಹೇಳ್ತೀರಿ. ನೀವು ಒಂದು ಬೇರೆ ಹಾಕೋದು ನಿಂತಾನ ಆ ಒಳಗವಲ್ಲ ಪ್ರಾಣಿಗಳು, ಅವನ್ನೂ ಒಂದು ಕಡಿವಾಣ ಹಾಕಬೇಕು. ಅದು ಆಚೆಗೆ ಬರಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು, ಅದನ್ನು ಎಲ್ಲೋಬೇಕು ಹೇಳಿ ರೈತರು. ಹಾಗಾಗಿ ಆಮೇಲೆ ಇವತ್ತಿನ ದಿವಸದಲ್ಲಿ ಗುಂಡ್ಪಾಪ್ಗಳು, ಚೆಕ್ ಡ್ಯಾಮುಗಳು ಇವತ್ತು ಮಾಯ ಆಗಿದ್ದಾವೆ. ಇವತ್ತು ಚೆಕ್ ಡ್ಯಾಮುಗಳು ಕಳವಾಗಿದ್ದಾವೆ. ಎಷ್ಟೇ ಮನವಿ ಕೊಟ್ಟರು ಕೂಡ ಯಾರು ಕೂಡ ಸರ್ಕಾರದಲ್ಲೂ ಏನು ಮಾಡ್ತಿದ್ದಾರೆ. ನಾವೇನು ಮಾಡ್ಬೇಕು? ಈಗ ಎಲ್ಲಿ ಹೋಗಬೇಕು? ಅದಕ್ಕಾಗಿ ಇವತ್ತು ನಾವೆಲ್ಲ ಪಾದಯಾತ್ರೆ ಮುಖಾಂತರ ಬೆಂಗಳೂರಿಗೆ ರಾಜ್ಯಪಾಲರಿಗೆ ದಯಮಾನ ಕೊಡಿ ನಮಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಂಜಾತವರು ಈ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮುಖ್ಯವಾಗಿ ರಾಜ್ಯ ಈ ಜಿಲ್ಲೆಯಿಂದ ಪಾದಯಾತ್ರೆ. ಯಾವ ಪಾದಯಾತ್ರೆ ಅಂದರೆ ಸುಮ್ಮನೆ ಅಲ್ಲ, ಇತಿಹಾಸದ ಪಾದಯಾತ್ರೆ ಇದು. ಗೌತನ್ಗಳು ಏನಿರಲ್ಲ, ದನಗಳು ಸಾಕೋಕ್ಕೆ ನಮಗೆ ಜಾಗ ಇಲ್ಲ, ಮೇಸಕ್ಕೆ ಹುಲ್ಲಿಲ್ಲ, ಕುಡ್ಸೋಕ್ಕೆ ನೀರು ಕುಡ್ಸೋಕ್ಕೆ ಕೆರೆ ಕೊಟ್ಕೊಳ್ಳಿಲ್ಲ. ಯಾಕೆ ಅಂದರೆ ಇಡೀ ಗೋಮಾಳನ ಕಳ್ಳರ ಪೊಗರಿಗೆಲ್ಲ ಮಂಜೂರು ಮಾಡ್ತಾರೆ. ಚೆಕ್ ಡ್ಯಾಮ್ನ ಮುಚ್ತವ್ರೆ, ಕೆರೆ ಕಟ್ಟೆಗಳನ್ನ ಮುಚ್ತವ್ರೆ, ದನಗಳು ಸಾಕೋಕ್ಕೆ ಮೇಲೆ ಬಂತು. ಅದಕ್ಕೋಸ್ಕರ ನಾವು ಸಾಯಿಸೋಕ್ಕೂ ನಮ್ಮ ಕೈಲಿ ಆಗಲ್ಲ. ಈ ರಾಜ್ಯದ ರಾಜ್ಯಪಾಲರು ವಿಧಾನಸೌಧಕ್ಕೆ ದನಗಳಿಗೆ ದಯಮಾನ ಕೊಡ್ರಿ ಅಂತ ಅಂದ್ಬಿಟ್ಟು ದನಗಳ ಸಮತ ನಾವು ವಿಧಾನಸೌಧ ಈ ತಾಲೂಕಿನ ತಹಸೀಲ್ದಾರ್ಗಳಿಗಾಗ್ತಾರೆ. ಇಲ್ಲಿಂದ ಹೋಗ್ಬಿಟ್ಟು ದಯಮಾನ ಕೊಡೋಕ್ಕೆ ಹೆಂಗಂದ್ರೆ ಬೀಚಿನ ಹೆಸರು ಬರ್ತು ಇಷ್ಟಾಗ್ತಾರೆ. ರಾಜ್ಯಕ್ಕೆ ಜನ ಕೊಡ್ರಿ ಮೆಮೊರಂಡ. ಅವ್ರ ಪರ ಯಾರು ಇರ್ತಾರೆ ಅವ್ರಿಗೆ ಇಲ್ಲಿ ತೊಂದರೆ ಇಲ್ಲ. ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ. ಸಾಧ್ಯ ಇಲ್ಲ. ನಾವು 80-100 ವರ್ಷ ಬದುಕುವಂತ ವ್ಯವಸ್ಥೆ ಮಾಡಿ ಆಗ ನಾವು ಬಿಟ್ಟು ಬನ್ನಿ. ನನಗೆ ನಾನು ಮೋದಿ ಅವರು ಹೇಳ್ತಾ ಇದ್ದೀನಿ ನೇರವಾಗಿ, ನಮ್ಮ ದೇಶ ಮುಂದೆ ಅಭಿವೃದ್ಧಿ ಆಗಿಲ್ಲ, ಹಿಂದಕ್ಕೆ ಬರ್ತಾ ಇದೆ. 50 ವರ್ಷದಿಂದ ಹಿಂದಕ್ಕೆ ಬರ್ತಾ ಇದೆ. ನಾನು 30 ವರ್ಷದಲ್ಲಿ ನೋಡ್ತಾ ಇದ್ದೆ. 1 ಲಕ್ಷ ಜನಿಗೆ 2 ಜನಿಗೆ ಮಕ್ಕಳಿಲ್ಲ ಅಂತ ಹೇಳ್ತಿದ್ದೆ. ಇವತ್ತು 100 ಜನಕ್ಕೆ 10 ಜನ ಮಕ್ಕಳು ಹುಡ್ತಾ ರೇ. ಇವತ್ತು 100 ಜನಕ್ಕೆ 10 ಜನ ಮಕ್ಕಳು ಹುಡ್ತಾ ಇಲ್ಲ. ಇವತ್ತು ಆ ಯೋಚನೆ ನಿಮಗೆಲ್ಲ ಕೇಳೋಂಥದ್ದು ಹೇಳುವಂಥದ್ದು. ದಯವಿಟ್ಟು ನಮ್ಮ ನೆರಳಿ ಗ್ರಾಮದು ಜಮೀನು ಉಳಿಸ್ಕೊಡ್ರಿ ಅಂತಂದ್ರೆ ಬೆಂಗಳೂರಿಂದ ರಾಷ್ಟ್ರಪತಿ ಭವನಕ್ಕೆ ನಗದು ಹೆಚ್ಚಿನ ಹೋಗ್ತೀನಿ ನಾವು ಹೋಗಲಿಕ್ಕೆ. ಹಾಗಾದ್ರೆ ಏನಿವತ್ತು ಏನು ಗೋಮಾಳ ಜಮೀನಿನ ರೈತರಿಗೆ ಸಿಗ್ಗೋರಿಗೆ ವಿವಿಧ ಹಸುಗಳಿಗೆ, ಎಮ್ಮೆಗಳಿಗೆ, ಕರುಗಳಿಗೆ ಮೇವಿದ್ದಂಗೆ ಆ ಗೋಮಾಳನ ಇವತ್ತು ಬೇರೆ ಏನೋ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಒಟ್ಟಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ಇವತ್ತು ಖಂಡನೀಯ. ಇವತ್ತು ಎಲ್ಲೋ ಬೇಕ್ರಿ ಹಸುಗಳು ಎಲ್ಲೋ ಮೇಯಬೇಕು. ಈಗ ಕಾಡಲ್ಲಿ ಹಸುಗಳು ಹೊಡಿಬೇಡಿ ಅಂತ ಹೇಳ್ತೀರಿ, ಹಸುಗಳು ಕರುಗಳು ಹೊಡಿಬೇಡಿ ಅಂತ ಹೇಳ್ತೀರಿ. ನೀವು ಒಂದು ಬೇರೆ ಹಾಕೋದು ನಿಂತಾನ ಆ ಒಳಗವಲ್ಲ ಪ್ರಾಣಿಗಳು, ಅವನ್ನೂ ಒಂದು ಕಡಿವಾಣ ಹಾಕಬೇಕು. ಅದು ಆಚೆಗೆ ಬರಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು, ಅದನ್ನು ಎಲ್ಲೋಬೇಕು ಹೇಳಿ ರೈತರು. ಹಾಗಾಗಿ ಆಮೇಲೆ ಇವತ್ತಿನ ದಿವಸದಲ್ಲಿ ಗುಂಡ್ಪಾಪ್ಗಳು, ಚೆಕ್ ಡ್ಯಾಮುಗಳು ಇವತ್ತು ಮಾಯ ಆಗಿದ್ದಾವೆ. ಇವತ್ತು ಚೆಕ್ ಡ್ಯಾಮುಗಳು ಕಳವಾಗಿದ್ದಾವೆ. ಎಷ್ಟೇ ಮನವಿ ಕೊಟ್ಟರು ಕೂಡ ಯಾರು ಕೂಡ ಸರ್ಕಾರದಲ್ಲೂ ಏನು ಮಾಡ್ತಿದ್ದಾರೆ. ನಾವೇನು ಮಾಡ್ಬೇಕು? ಈಗ ಎಲ್ಲಿ ಹೋಗಬೇಕು? ಅದಕ್ಕಾಗಿ ಇವತ್ತು ನಾವೆಲ್ಲ
ದನಕರುಗಳನ್ನ ನೀವೇ ಸಾಯಿಸ್ರಿ ಅಂತ ಹೇಳಿ ಇವತ್ತು ಅವರಿಗೆ ಕೊಡಕ್ಕೆ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಸರ್ಕಾರಿ ಜಾಗನ ಉಳಿಸ್ರಿ, ಗುಂಟೋಟ್ ಉಳಿಸ್ರಿ, ಮಸಾಲ ಉಳಿಸ್ರಿ, ಮತ್ತೆ ಗೋಶಾಲೆ ಉಳಿಸ್ರಿ ಅಂತ ಹೇಳ್ತಾ ಇವತ್ತು ಚಿಕ್ಕಮಗಳೂರಿಂದ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದೀವಿ. ಇವತ್ತು ಬ್ಯಾಸಕ್ಕೆತೆಗೆ 19 ತಾರೀಕು 20ಕ್ಕೆ ಸಾವಿರಾರು ಜನ ಬೆಂಗಳೂರು ಸೇರ್ತಿದ್ದಾರೆ. ಇವತ್ತು ಈ ಜನಗಳು ಇಲ್ಲಿಂದಲೇ ನಡ್ಕೊಂಡು ಇಲ್ಲಿ ಜಿಲ್ಲಾಧ್ಯಕ್ಷರು ನಮ್ಮ ಪುಟ್ಟೇಗೌಡರು, ಕುಂದ್ರೇಶು ಮತ್ತು ಅವರೆಲ್ಲ ಹೋರಾಡ್ತಾರೆ. ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು ಅವ್ರ ಜೊತೆ ಮುಂದೆ ನಿಂತ್ಕೊಂಡು ನಾವು ದನಕರುಗಳಿಗೆ ದಯ ಮಣ್ಣೆ ಕೊಡ್ರಿ ಅಂತ ವಿಧಾನಸೌಧಕ್ಕೆ ರಾಜಪಾಡಿಗೆ ಹೋಗ್ತಾ ಇದ್ದೀವಿ ನಾವು. ಯಾಕೆಂದ್ರೆ ಇವತ್ತು ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ನಾಚಿಕಾಗತ್ತೆ. ದನ ಮೇಯ ಜಾಗನ ಬೇರೆ ಹೆಸರಿಗೆ ಮಂಜೂರು ಮಾಡ್ತೀರಿ, ಕೆರೆ ಕಟ್ಟೆಗಳತ್ತು ಮುಚ್ಚಾಕ್ತೀರಿ, ಗುಂಟು ಮುಚ್ಚಾಕ್ತೀರಿ, ಲೂಟಿ ಹೊಡಿತೀರಿ. ಅದರ ವಿರುದ್ಧವಾಗಿ ಏನಿವತ್ತು ಸೆಷನ್ ನಡೀತದೆ ಬೆಂಗಳೂರು